ಶಿವನ ತಿರಸ್ಕಾರದ ನೋವು ಮತ್ತು ಕಣ್ಣೀರಿಂದ ಹೊರಬಂದ ಪಾರ್ವತಿ ತಿಳಿದುಕೊಂಡಳು. ಪ್ರೀತಿ ಎಂದರೆ ಪಡೆಯುವುದು ಅಲ್ಲ, ಪ್ರೀತಿಯೇ ನನ್ನ ಅಸ್ತಿತ್ವ. ಶಿವನಿಗಾಗಿ ನಾನು ಅಳುತ್ತಾ ಕಾಯುವುದಿಲ್ಲ. ನನ್ನ ಪ್ರೇಮಿಯೇ ನನ್ನ ಪತಿ, ನನ್ನ ಪತಿಯೇ ನನ್ನ ಭಗವಂತ ಎಂದು ಅರಿತಳು. ನಾನು ಭಕ್ತಿಯ ಮಾರ್ಗವನ್ನು ಆಯ್ಕೆ ಮಾಡುತ್ತೇನೆ, ತಪಸ್ಸು, ನಿಷ್ಠೆ, ಸಮರ್ಪಣೆಯಿಂದ ಪ್ರೇಮಿಸುತ್ತೇನೆ ಎಂದು ನಿರ್ಧರಿಸುವಳು. ಅವಳ ಪ್ರೀತಿ ಬೇಡಿಕೆಯಾಗಿರಲಿಲ್ಲ, ಅದು ಭಕ್ತಿಯಾಗಿತ್ತು. ಹೀಗಿರುವಾಗ ಶಿವ ಪಾರ್ವತಿಯನ್ನು ಪರೀಕ್ಷೆ ಮಾಡಲು ಮಾರುವೇಷದಲ್ಲಿ ಬಂದು, ದೇವಿ, ನೀನು ಎಷ್ಟು ಸುಂದರವಾಗಿರುವೆ. ಏಕೆ ಆ ಅಘೋರಿ ಸ್ಮಶಾನವಾಸಿ ಭಿಕ್ಷುಕ ಶಿವನನ್ನು ಪ್ರೀತಿಸುತ್ತಿರುವೆ? ಯಾರಾದರೂ ಸುಂದರ ರಾಜ್ಕುಮಾರನನ್ನು ವಿವಾಹ ಆಗಬಹುದಲ್ಲವೇ ಎಂದಾಗ ಒಂದು ಕ್ಷಣ ಸಿಟ್ಟಾದರೂ ಪಾರ್ವತಿ ಶಾಂತವಾಗಿ, ನಾನು ಈ ವಿಚಾರ ಯೋಚಿಸಿದ್ದೇನೆ. ಆದರೆ ಸತ್ಯ ಏನೆಂದರೆ ಈ ಜಗತ್ತಿನಲ್ಲಿ ಅವರಿಗಿಂತ ಸುಂದರವಾದ ಇನ್ನೊಬ್ಬರೂ ಇಲ್ಲ. ಅವರ ಹೃದಯ ಶುದ್ಧತೆ ಎಲ್ಲವನ್ನೂ ಮೀರಿದ್ದು ಎಂದಳು. ಆಗ ಶಿವನು ಅವಳ ಭಕ್ತಿ ಮತ್ತು ಪ್ರೀತಿಗೆ ಕರಗುವನು. ಹಾಗಾದರೆ ಶಿವಪಾರ್ವತಿಯರ ಮಿಲನ ಹೇಗೆ ಸಂಭವಿಸುತ್ತದೆ ನೋಡೋಣ ಮುಂದಿನ ಭಾಗದಲ್ಲಿ.